ಕಾಗೆ ಮತ್ತು ನರಿಯ ಕತೆ. ಒಂದು ದಿನ ಒಂದು ಕಾಗೆ ಮರದ ಕೊಂಬೆ ಮೇಲೆ ಕುಳಿತಿತ್ತು. ಅದರಿಂದ ಬಾಯಲ್ಲಿ ಒಂದು ರುಚಿಯಾದ ಹೋಳಿಗೆ ಇತ್ತು. ಅದು ಅದನ್ನು ತಿನ್ನುವುದಕ್ಕೆ ಸಿದ್ಧವಾಗಿತ್ತು. ಆಗ ಅಲ್ಲಿ ಒಂದು ನರಿ ಬಂತು. ನರಿಗೆ ಹೋಳಿಗೆ ಬೇಕಿತ್ತು. ಆದ್ದರಿಂದ ಅದು ಒಂದು ಯುಕ್ತಿ ವಾಪರಿಸಿತು. ನರಿ ಕಾಗೆಯನ್ನು ನೋಡಿ ಈ ರೀತಿಯಾಗಿ ಮೆಚ್ಚುಗೆ ಹೇಳಲು ಪ್ರಾರಂಭಿಸಿತು. "ಓ ಕಾಗೆರಾಯ, ನಿನ್ನ ರಂಗೇನು ಚಂದ, ನಿನ್ನ ರೆಕ್ಕೆ ಎಷ್ಟು ಮೃದುವಾಗಿ ಹೊಳೆಯುತ್ತಿವೆ. ನಿನ್ನ ಧ್ವನಿಯು ನಿಶ್ಚಿತವಾಗಿ ಕುಕ್ಕಬೇರಿಯ ಪ್ರಕಾರ ತೋರುತ್ತದೆ. ಒಂದು ಸಾರಿ ಹಾಡು ಹಾಡು ಬಾ, ನಾನು ಕೇಳ್ತೀನಿ." ಈ ಮೆಚ್ಚುಗೆಯನ್ನು ಕೇಳಿದ ಕಾಗೆ ಗರ್ವದಿಂದ ತುಂಬಿ ಹೋಗಿತ್ತು. ತಕ್ಷಣವೇ ಅದು ತನ್ನ ಬಾಯಿ ತೆರೆದು ಕಾಗೆ ಧ್ವನಿಯಲ್ಲಿ ಕಾ ಕಾ ಎಂದು ಕೂಗಿತು. ಆಗ ಬಾಯಲ್ಲಿ ಇಟ್ಟ ಹೋಳಿಗೆ ಕೆಳಗೆ ಬಿದ್ದಿತು. ನರಿ ಪಡಿದಂತೆ ಅದನ್ನು ತೆಗೆದುಕೊಂಡು ಓಡಿತು. ಇದರಿಂದ ತಿಳಿದುಕೊಳ್ಳಬೇಕಾದ ನೀತಿ ಪಾಠ: ಹೆಸರು ಹೊಗಳಿಕೆಯ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಡ. ಕೆಲವರು ಮೆಚ್ಚುಗೆಗಳನ್ನು ಬಳಸಬಹುದು. ನಮಸ್ಕಾರ ಗೆಳೆಯರೇ, ಧನ್ಯವಾದಗಳು. ಶುಭ ದಿನ.